ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗರ್ಲ್. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ನಾನು ಎಲ್ಲ ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಒಂದು ಫಂಕ್ಷನ್ ಇತ್ತು, ನಮ್ಮ ಅಕ್ಕ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು. ಸೊ ಅಲ್ಲಿಗೆ ನಮ್ಮ ಮನೆ ಪಕ್ಕ ಇರೋವಂಥ ಒಬ್ಬ ಅಕ್ಕ ಜೊತೆಗೆ ನಾನು, ನನ್ನ ಮಗಳು, ಅವ್ರ ಮಗಳು, ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ, ಜೊತೆಗೆ ನಮ್ಮ ಊರಲ್ಲಿ ಒಂದಿಬ್ಬರು 3 ಜನ, ಜೊತೆಗೆ ನಮ್ಮ ಅಣ್ಣ, ಇಷ್ಟು ಜನನೂ ಕೂಡ ನಾವು ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಜನನೂ ಕೂಡ ನಾವು ಒಂದು ಪ್ರೋಗ್ರಾಮ್ಗೆ ಅಂತ ಹೋಗ್ತಾ ಇರೋವಂಥದ್ದು. ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರೋಗ್ರಾಮ್, ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮ್ಮ ಹೆಲ್ತ್ ಸೆಕ್ಯೂರೆನ್ಸಿಗೋಸ್ಕರ, ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ಯಾವ ರೀತಿ ನಮ್ಮ ಹೆಲ್ತ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು, ನಾವು ಯಾವ ರೀತಿ ನಮ್ಮ ಹೆಲ್ತ್ಗೆ ಒಂದು ಹೆಲ್ತನ್ನ ಯಾವ ರೀತಿ ನಾವು ಇಟ್ಕೊಳ್ಬೇಕು, ನಮ್ಮ ಹೆಲ್ತ್ ಯಾವ್ಯಾವಾಗ ಯಾವ ಥರ ಚೇಂಜಸ್ ಆಗುತ್ತೆ, ಯಾವ ಟೈಮಲ್ಲಿ ನಾವು ಯಾವ ಆಹಾರವನ್ನು ತಗೊಂಡ್ರೆ ಒಂದು ನಮ್ಮ ಹೆಲ್ತ್ನ ಯಾವ ರೀತಿ ಕಾಪಾಡ್ಕೋಬೇಕು ಎಲ್ಲವನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಎಲ್ಲರೂ ಈಗ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಚೆನ್ನಾಗಿತ್ತು. ಜಸ್ಟ್ ಒಂದು 3 hour ಒಂದು ಫಂಕ್ಷನ್ ಇತ್ತು. ಸೊ ಅದಕ್ಕೆ ಅಂತ ಹೋಗ್ತಾ ಇರೋವಂಥದ್ದು. 3 hour ಫಂಕ್ಷನ್ಗೆ ಅಂದರೆ ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಸೊ ಅದು ಪ್ರಯುಕ್ತ ಒಂದು ಫ್ಯಾಮಿಲಿ ಡೇ ಅಂತ ಮಾಡ್ತಾ ಹೋಗ್ತಾರೆ. ಸೊ ಆ ಫಂಕ್ಷನ್ಗೆ ಅಂತ ನಾವು ಇಷ್ಟು ಜನನೂ ಕೂಡ ಹೋಗಿದ್ದಂತೆ. ತುಂಬ ಚೆನ್ನಾಗಿ ಮಾಡಿದರು, ತುಂಬ ಜನ ಬಂದಿದ್ದರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಯಸ್ಸಾಗಿರೋರಿಂದ ಹಿಡಿದು ಚಿಕ್ಕ ಮಕ್ಕಳು ಗಂಟ ಪ್ರತಿಯೊಬ್ಬರು ಕೂಡ ಬಂದಿದ್ದರು. ತುಂಬ ಜನ ಬಂದಿದ್ದರು, ಜೊತೆಗೆ ತುಂಬ ಚೆನ್ನಾಗಿ ಕೂಡ ಮಾಡಿದರು. ನನ್ನ ಮಗಳು ನೋಡ್ತಾ ಇರ್ಬೋದು ನೀವು, ಡೈರಿ ಮಿಲ್ಕ್ ತಿನ್ಕೊಂಡು ಕೂತಿದ್ದಾಳೆ. ಸೊ ನಮ್ಮ ಅಕ್ಕನ ಮಗಳು, ನಮ್ಮ ಮನೆ ಪಕ್ಕದ ಅಕ್ಕನೂ ಕೂಡ ಬಂದರು. ಸೊ ಎಲ್ಲರೂ ಕೂಡ ಹ್ಯಾಪಿಯಾಗಿ ಒಂದು ಎಂಜಾಯ್ ಮಾಡ್ತಾ ಇದ್ದ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕೂಡ ನಡೆಸ್ಕೊಟ್ರು. ಎಲ್ಲರೂ ಕೂಡ ಇಲ್ಲಿದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ಒಂದು ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ. ದೀಪಾರಾಧನೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಅವರು ಹಿರಿಯ ವ್ಯಕ್ತಿಗಳಿಗಾಗಿ ಅಲ್ಲಿದ್ದಂಥವರಲ್ಲಿ ಹಿರಿಯರಾದಂಥ ದಂಪತಿ ಕೈಯಲ್ಲಿ ಒಂದು ದೀಪಾರಾಧನೆಯನ್ನು ಮಾಡಿಸಿದ್ರು. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗೂ ಕೂಡ ಇತ್ತು. ಆ್ಯಂಡ್ ಅವರ ಅನಿಸಿಕೆಯನ್ನು ಕೂಡ ಅವ್ರು ಹಂಚ್ಕೊಂಡ್ರು. ಆ್ಯಂಡ್ ಆಲ್ಸೋ ಒಂದು ಅಜ್ಜಿ ಒಂದು ಸಾಂಗ್ನ ಹಾಡಿದ್ರು. ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಕೇಳಿಸ್ಕೊಳ್ಳಿ. ಜಗವದನಗೋ ಶ್ರೀವನಿತಾ ಹೃದಯೇಶ ಶ್ರೀ ವೆಂಕಟಗಿರಿ ಹೃದಯ ವಿಹಾರ ಪಾವನ ಗುಣಗಣ ದೇವಾ ನಮೋ ದೇವಾ 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 ನಮೋ ದೇವಾ. ನಾನು ಶೇಕು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಹೆಂಡತಿಯಿಂದ. ಓಕೆ, ಹೆಂಡತಿ ಚೆನ್ನಾಗದು, ಶೇಕ್ ಕುಡಿದ ಅವ್ರು ಚೆನ್ನಾಗ, ನಾನ್ ಚೆನ್ನಾಗ್ಬೇಕಲ್ವಾ. ಸೊ ನೋಡ್ತಾ ಹಾಗೆ ಅವ್ರು ಚೆನ್ನಾಗ್ ಆಗ್ತಾ ಇದ್ರು ನೋಡಿ ನಾನು ಚೆನ್ನಾಗಿ ಶುರು ಮಾಡಿದ್ದು.
ಬ್ಯೂಟಿಷಿಯನ್ ಕ್ಲಬ್ ಹೋಗ್ಬೇಕಾದ್ರೆ ತುಂಬಾ ಜನ ನೋಡ್ತಾ ಇದ್ದೀನಿ ನಾನು. ತುಂಬಾ ಜನ ಅಲ್ಲಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಯಾವ ಕ್ಲಬ್ ಹೋಗ್ತೀರಿ? ಕ್ಲಬ್ ಹೋಗಲ್ಲ, ಆನ್ಲೈನ್ ಹೋಗ್ತಿರಲ್ಲ. ಫಿಸಿಕಲ್ ಹೋಗ್ತೀರಾ, ಆನ್ಲೈನ್ ಹೋಗ್ತೀರಾ, ಕರ್ತವ್ಯ ಹೋಗೋದು. ಸೊ ಓಕೆ, ಅಂದ್ರೆ ನಿಮ್ಮಲ್ಲೇ ಕುತ್ಕೊಂಡು ನೋಡ್ತೀರಾ ಅಷ್ಟೇ ಆನ್ಲೈನ್ ಅಲ್ಲಿ. ಫಿಸಿಕಲ್ ಡೈರೆಕ್ಟ್ ಹೋಗ್ತೀರಾ ಅಲ್ಲಿ, ಓಕೆನಾ? ಸೊ ಡೈರೆಕ್ಟ್ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಸೊ ಓಕೆ, ಸಿಂಗಿಂಗ್ ಕ್ಲಬ್ ಹೋಗ್ತಾ ನಾನು ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ತುಂಬಾ ಜನ ಆಗ್ತಾ ಇರಲ್ವಾ, ತುಂಬಾ ಜನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬರ್ತಾ ಇದೆ. ಸೊ ಅದನ್ನ ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಚೆನ್ನಾಗಿ ಆಗ್ಬೋದಲ್ವಾ? ಸೊ ಶೇಕ್ ಹುಡುಗ ಯಾರು ಚೆನ್ನಾಗಿ ಆಗ್ತಾರೆ? ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಸೊ ಶೇಕ್ ಹುಡುಗರು ಚೆನ್ನಾಗಿ ಆಗ್ತಾರೆ ಅಲ್ವಾ? ಅದು ನಂಗೆ ಅರ್ಥ ಆಯ್ತು, ಶೇಕ್ ಬೇಕು, ಶೇಕ್ ಹುಡುಗ ಎಲ್ಲ ಚೆನ್ನಾಗಿ ಆಗ್ತಾರೆ ಅಂತ. ಸೊ ನಾನು ಸ್ಟಾರ್ಟ್ ಮಾಡಿ 3 ತಿಂಗಳಲ್ಲಿ 10.5 kg ಕಮ್ಮಿ ಮಾಡಿದೆ. ಅಂದ್ರೆ ಹೊಟ್ಟೆ ಜಾಸ್ತಿ ಇತ್ತು. ಹೊಟ್ಟೆ ಇದ್ದಾಗ ನನಗೆ ಪ್ರಾಬ್ಲಮ್ಗಳಿಗೆ ಬರ್ತಾ ಇಲ್ಲ ಕೂತ್ಕೊಂಡ್ರೆ. ಹೀಗಾಗಿ ಅದು ಫೈಟ್ ಸ್ಟಾರ್ಟ್ ಆಯ್ತು. ಅಲ್ಲಿ ವೀಡಿಯೋ ಶೂಟಿಂಗ್ ಮಾಡೋಂಗಿಲ್ಲ, ಆಗಲೂ ಸಹ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೆ. ಈಗ ಮಕ್ಕಳಿಗೆ ಅಂತ ಒಂದು ಕಾಂಪಿಟೇಷನ್ ಹಾಕಿದ್ರು, ಡ್ರಾಯಿಂಗ್ ಕಾಂಪಿಟೇಷನ್ ಅಂತ. ಸೊ ಅದ್ರಲ್ಲಿ ಗೆದ್ದವ್ರಿಗೆ ಒಂದು ಪ್ರೈಸ್ ಕೊಡುವಂಥದ್ದು, ಮತ್ತು ಅವರೆಲ್ಲರೂ ಕೂಡ ಸಾಂಗ್ ಡ್ಯಾನ್ಸ್ ಹಾಕಿದ್ರು. ನನ್ನ ಮಗಳೂ ಕೂಡ ಅಲ್ಲಿ ಹೋಗಿದ್ದಾಳೆ, ನೀವು ನೋಡ್ತಾ ಇರೋದು. ಇವಾಗೆಲ್ಲ ಒಬ್ಬೊಬ್ಬರು ಬರಬೇಕು. ಪೆನ್ಸಿಲ್ ಇಸ್ಕೊಬೇಕು. ಎಲ್ಲ ಕುತ್ಕೊಳ್ಳಿ ಸೈಲೆಂಟ್ ಆಗಿ. ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಹೋದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೆನ್ಸಿಲ್ನ ಕೊಡ್ತಾ ಇದ್ದಾರೆ. ಸೊ ನನ್ನ ಮಕ್ಕಳು ಕೂಡ ಪೆನ್ಸಿಲ್ನ ಇಸ್ಕೊಂಡು ಬಂದಳು. ಸೊ ಅವಳಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ, ಯಾಕಂದರೆ ತುಂಬ ಖುಷಿಪಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ವೀಡಿಯೋಗಳು ಮಾಡೋಂಗಿರಲಿಲ್ಲ, ಜಸ್ಟ್ ಡ್ಯಾನ್ಸ್ ಮತ್ತು ಈ ಥರ ಏನಾದರೂ ಗಿಫ್ಟ್ಸ್ ಕೊಡೋದಿದ್ರೆ ಮಾತ್ರ ವೀಡಿಯೋ ಮಾಡೋಂಥದ್ದು. ಇಲ್ಲಿದ್ದು ಅಲ್ಲಿದ್ದಂತಹ ಒಂದು ಮೆನ್ಸ್ಗಳದ್ದೊಂದು ಡ್ಯಾನ್ಸ್ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಆ ಥರದ್ದು ಒಂದು ಕ್ಲಿಪ್. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗೋಗಿತ್ತು ಅಂತ ಮೆಟ್ರೋಗೆ ಬಂದಿದ್ವಿ. ಮೆಟ್ರೋದಲ್ಲಿ ಅರ್ಜೆಂಟಾಗಿ ಇವಾಗ ನಾವು ರಾಮನಗರ ಬಂದು ಬಸ್ನ ಕ್ಯಾಚ್ ಮಾಡಬೇಕು, ನಮ್ಮೂರು ಬಸ್ನ. ಸೊ ಹಾಗೆ ಬರಬೇಕಾದ್ರೆ ಅಲ್ಲಿ ಅಮೇರಿಕಾದವರು, ಬೇರೆ ದೇಶದವರು ವ್ಯಕ್ತಿಗಳನ್ನ ನೋಡಿದೆ. ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆ ಥರದ್ದು ಒಂದೆರಡು ಕ್ಲಿಪ್ಗಳನ್ನ ತಗೊಂಡೆ. ನೀವು ನೋಡ್ತಾ ಇರ್ಬೋದು, ಮೆಟ್ರೋದಲ್ಲಿ ಫಸ್ಟ್ ಟೈಮ್ ನಾನು ಬಂದಿರೋದು ಮೆಟ್ರೋ ಸ್ಟೇಷನ್ಗೆ ಆಗಿರ್ಬೋದು ಅಥವಾ ಮೆಟ್ರೋ ಇದಕ್ಕೆ ಆಗಿರ್ಬೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತೀವಿ, ಹೇಗೆ ಹೋಗುತ್ತೆ ಏನು ಅಂತ ನೋಡಿ ಬನ್ನಿ. ಚಿಂಪುಡಿ ಇರೇ ನಮ್ಮ ಅಕ್ಕನ ಮಗಳೆಲ್ಲ ವೀಡಿಯೋ ಮಾಡ್ಕೊಡ್ತಾ ಇದ್ಲು. ಸೊ ಮೆಟ್ರೋ ಸ್ಟೇಷನ್ಗೆ ಫಸ್ಟ್ ಟೈಮ್ ಬಂದಿರೋದು, ಒಂಥರ ಭಯ ಆಗ್ತಾಯಿತ್ತು. ಟ್ರೈನ್ ಥರನೇ ಅಂತ ಗೊತ್ತಿತ್ತು, ಬಟ್ ಅದು ಫಾಸ್ಟಾಗಿ ಹೋಗುತ್ತೆ ಅಲ್ವಾ. ಸೊ ಏನಾದರೂ ಸ್ಲಿಪ್ ಆಗಿಬಿಟ್ರೆ ಏನಾದರೂ ಇದಾದರೆ ಅಂತ ಸ್ವಲ್ಪ ಭಯ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಮೆಟ್ರೋ ರೈಲ್ ಬಂತು. ನಾವೀಗ ಒಳಗಡೆ ಹೋಗಬೇಕು. ಬನ್ನಿ ಒಳಗಡೆ ಹೋಗಿ ವೀಡಿಯೋನ ಹಾಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ.
ಒಳಗಡೆನೇ ಕುತ್ಕೊಂಡು ಹೊರಗಡೆ ಇದೊಂದು ಕ್ಲಿಪ್ನ ತೆಗೆದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಲೈಟಿಂಗ್ಸು ಅಲ್ಲಿ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಮ್ಮ ಅಕ್ಕನ ಮಗಳು ನಾನು ವೀಡಿಯೋ ಮಾಡ್ತೀನಿ ಕಣಕ್ಕ ಅಂತ ಮತ್ತೆ ಇಸ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು. ಸೊ ನಾವು ಅಪೋಸಿಟ್ ಕುತ್ಕೊಂಡಿದ್ರು. ನೀವು ನೋಡ್ತಾ ಇರ್ಬೋದು ವೀಡಿಯೋ ಶೂಟಿಂಗ್ ಮಾಡ್ತಾಯಿದ್ದೆ ನಾನು. ನನ್ನ ಮಗಳಂತೂ ಫುಲ್ಲು ಶಾಕು. ಎಲ್ಲೋ ಬಂದುಬಿಟ್ಟಿದ್ದೀನಿ ನಾನು, ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ನನ್ನ ಅಂತ ಫುಲ್ಲು ಶಾಕಲ್ಲಿ ಕೂತ್ಕೊಂಡಿದ್ಲು. ಬಟ್ ಒಂದೂವರೆ ನಿಮಿಷದಲ್ಲೆಲ್ಲ ಇದು ನೆಕ್ಸ್ಟ್ ಸ್ಟೇಷನ್ ಬಂದು ತಲುಪಿಬಿಟ್ಟು ಅಷ್ಟು ಫಾಸ್ಟಾಗಿ ಬಂದು ಮೆಟ್ರೋ. ನನಗಂತೂ ಶಾಕು, ಇಷ್ಟು ಬೇಗ ಬಂದುಬಿಟ್ಟು ನೆಕ್ಸ್ಟ್ ಸ್ಟೇಷನ್ಗೆ ಅಂತ. ಸೊ ಅವಳು ನಾನು ವೀಡಿಯೋ ಮಾಡ್ತೀನಿ ಅಂತಂದ್ರೆ ತಗೊಂಡು ಆಯಿತು ಅಂದ್ಬಿಟ್ಟು ಅವಳಿಗೆ ಕೊಟ್ಟಿದ್ದೆ. ಸೊ ಅವಳು ಒಂದೆರಡು ವೀಡಿಯೋಸ್ನ ಅವಳು ಕ್ಲಿಪ್ಪಿಂಗ್ಸ್ ತೆಗಿತಾಳೆ. ತುಂಬ ಚೆನ್ನಾಗಿತ್ತು. ಸೊ ಬನ್ನಿ ನೆಕ್ಸ್ಟ್ ಎಲ್ಲೋಗ್ತೀವಿ, ಏನಾಗ್ಬೋದು ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡ್ಬೋದು ನನ್ನ ಅಕ್ಕನ ಮಗಳು ಕೂಡ ಬಂದಿದ್ದಾಳೆ. ಸೊ ಆ್ಯಂಡ್ ಆಲ್ಸೋ ಅದ್ರೊಳಗೆ ಏನಪ್ಪ ಇನ್ನೊಂದು ನೋಡಿದ್ದು ಅಂತ ಅಂದರೆ ಅಲ್ಲಿ ಒಂದು ಟಿ ವಿ ಥರ ಹಾಕಿದ್ರು ಮೇಲ್ಗಡೆ ಅದನ್ನು ಮೆಟ್ರೋದಲ್ಲಿ. ಅಲ್ಲಿ ನೀವು ನೋಡಬೇಕಿತ್ತು ಪ್ರತಿಯೊಂದು ಐತಿಹಾಸಿಕ ಸ್ಥಳಗಳ ಬಗ್ಗೆ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ ಬಗ್ಗೆ ಆಗಿರ್ಬೋದು, ಹಲವಾರು ವ್ಯಕ್ತಿಗಳ ವಿಷಯಗಳ ಬಗ್ಗೆ ಆಗಿರ್ಬೋದು, ಮಹಾನ್ ವ್ಯಕ್ತಿಗಳು ಕುವೆಂಪು, ದ ರಾ ಬೇಂದ್ರೆ, ಬಾಬಾ ಅಂಬೇಡ್ಕರ್ ಇವರ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ರು. ಜೊತೆಗೆ ನಾವು ಯಾವ ಸ್ಟೇಷನಲ್ಲಿದ್ದೀವಿ, ನೆಕ್ಸ್ಟ್ ಯಾವ ಸ್ಟೇಷನ್, ಲಾಸ್ಟ್ ಸ್ಟೇಷನ್ ಯಾವುದು, ಪ್ರತಿಯೊಂದನ್ನು ಕೂಡ ಅಲ್ಲಿ ನೋಟಿಫಿಕೇಷನ್ನ ಮಾಡ್ತಾಯಿದ್ರು. ಯಾರಿಗಾದ್ರೂ ಓದೋರಿದ್ರು ಕೂಡ ಅಂದರೆ ಸಮ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಕಿವಿ ಕೇಳಿಸೋದಿಲ್ಲ ಇಂಥ ವ್ಯಕ್ತಿಗಳು ಬಂದರೂ ಕೂಡ ಅವರಲ್ಲಿ ನೋಡಿ ಅವರು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಜೊತೆಗೆ ಪ್ರತಿಯೊಂದು ಸ್ಟೇಷನಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾಯಿದ್ರು ಯಾವ ಥರ ಬರಬೇಕು, ಯಾವ ಥರ ಹೋಗಬೇಕು ಅಂತ. ಈಗ ಮೆಟ್ರೋಯಿಂದ ಹೊರಗಡೆ ಬಂದು ಅದಂತೂ ತುಂಬ ಎಂಜಾಯ್ ಮಾಡಿದ್ವಿ. ಕಾಯಿನ್ ಹಾಕಿ ಹೊರಗಡೆ ಓಡ್ಬರೋದು. ನೆಕ್ಸ್ಟ್ ಇಲ್ಲಿ ಸ್ಟೇಷನಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟೈಮ್ ಆಗಿಬಿಟ್ಟಿದೆ, ಕತ್ತೆ ಆಗಿಬಿಟ್ಟಿದೆ, ಬಸ್ ಸಿಗುತ್ತೋ ಇಲ್ವೋ ಅನ್ನೋ ಆತ್ರದಲ್ಲಿ ಅಲ್ಲಿಂದ ಓಡ್ಕೊಂಡ್ಬಂದು ಸದ್ಯ ಬಂದ ತಕ್ಷಣ ಯಾವುದೋ ಬಸ್ ಬರ್ತಾಯಿತ್ತು. ಸೊ ಬಸ್ಗೆ ಹತ್ಕೊಂಡು ಕೂತ್ಕೊಂಡು ಬೇಗ ಎಷ್ಟು ಫಾಸ್ಟಾಗಿ ಬಂದಿದ್ದೀವಿ ಅಂತ ಅಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಬೇಗ ಬಂದು. ಸೊ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆಗಿತ್ತು. ಇವತ್ತಿಗೆ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.